Hello, myself Umer. I am studying in ICC College, Davangere. Today's topic is jumping statements in loops. The jumping statement in loops are go to, continue, break, exit, and return. Overview of jumping statements. Jumping statements are used to alter the flow of control in loops or functions. They help in magnifying specific condition efficiently. ಜಂಪಿಂಗ್ ಸ್ಟೇಟಿಕ್ಸ್ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂದ್ರೆ ಕಂಡೀಷನ್ ಈಗ ಕಂಡೀಷನ್ ಬೇಕಾದಾಗ ನಾವು ಯೂಸ್ ಮಾಡ್ಕೋಬಹುದು ಅದನ್ನ ಎಕ್ಸಿಟ್ ಆಗ್ಬೋದು ಅದರಿಂದ ಬ್ರೇಕ್ ಮಾಡ್ಬೋದು ಕಂಟಿನ್ಯೂ ಮಾಡ್ಬೋದು ಅದೇ ರೀತಿ ಫಸ್ಟ್ ಬಂದ್ಬಿಟ್ಟು ಗೋ ಟು ಸ್ಟೇಟ್ಮೆಂಟ್ ಯು ಟು ಟ್ರಾನ್ಸ್ಫರ್ ಕಂಟ್ರೋಲ್ ಟು ಲೇಬಲ್ ಸ್ಟೇಟ್ಮೆಂಟ್ ವಿತ್ ಇನ್ ದ ಸೇಮ್ ಫಂಕ್ಷನ್ ಏನಂದ್ರೆ ಗೋ ಟು ಸ್ಟೇಟ್ಮೆಂಟ್ ಅಂದ್ರೆ ನಾವೊಂದು ಗೋ ಟು ಅಂತ ಬರೆದಿ ಆ ಲೇಬಲ್ ನೇಮ್ ಕೊಡೋ ಅಂದ್ರೆ ಒಂದು ನೇಮ್ ಕೊಟ್ರಿ ಆ ನೇಮಿಗೆ ಹೋಗಂದ್ರೆ ಅಲ್ಲಿ ಹೋಗುತ್ತೆ ಅದೇ ರೀತಿ ಅದೇ ತಿಳಿದರೆ ಇಟ್ ಕ್ಯಾನ್ ಯೂಸ್ ಟು ಜಂಪ್ ಟು ಸ್ಪೆಸಿಫಿಕ್ ಪಾರ್ಟ್ ಆಫ್ ಪ್ರೋಗ್ರಾಮ್ ಅನ್ಕಂಡೀಷನಲಿ ಬೇಕಾದ್ರೆ ನೋಡೋಣ ಬೇಕಾದ್ರೆ ಇಲ್ಲಿ ಎಂಟರ್ ದ ನಂಬರ್ ಇದೆ I% ಡಬಲ್ ಈಕ್ವಲ್ ಟು ಈ ಕ್ವಶನ್ ಹೋದ್ರೆ ಈವನ್ ಹೋಗ್ಲಿ ಫಾಲ್ಸ್ ಆದ್ರೆ ಆಡ್ ಹೋಗ್ಲಿ ಇಟ್ ಇಸ್ ಇವನ್ ಆಡ್ ನಂಬರ್ ಅಂತ ಪ್ರಿಂಟ್ ಮಾಡಿದೀವಿ ಎಂಟರ್ ದ ನಂಬರ್ 16 ಅಂತ ಕೊಟ್ಟು ಇವನ್ ನಂಬರ್ ಅಂತ ಬಂತು ಅದು ಹೇಗೆ ಹೋಗ್ತಾ ಇದೆ ಅಂತ ಬೇಕಾದ್ರೆ ನೋಡೋಣ ಈಗ ಸ್ಟಾರ್ಟ್ ಮಾಡೋಣ ಈಗ 17 ಅಂತ ಹೊಡೆದ್ರೆ ಇಲ್ಲಿ ಬರುತ್ತೆ ಈ ಕ್ವಶನ್ ಏನಾಗುತ್ತೆ ಆಡಿ ಬಂತು ಗೋ ಟು ಆಡಿ ಬಂತು ಆಡಿ ಬಂತು ಪ್ರಿಂಟ್ ಮಾಡ್ತು ಹೊರಗೆ ಬಂತು ನೋಡ್ಬೋದು ಇಲ್ಲಿ ಆಡ್ ನಂಬರ್ ಅಂತ ಪ್ರಿಂಟ್ ಆಗಿದೆ ಅದೇ ರೀತಿ ಮತ್ತೊಂದು ಸತಿ ಡಿಬಗ್ ಮಾಡೋಣ ಈಗ 12 ಅಂತ ಕೊಟ್ರೆ ಏನಾಗುತ್ತೆ ಅಂತ ಕೊಟ್ರೆ ಈವೆಂಟಿಗೆ ಬಂತು ಪ್ರಿಂಟ್ ಮಾಡ್ತು ರಿಟರ್ನ್ ಮಾಡಿದ್ರೆ ರಿಟರ್ನ್ ಬಂತು ರಿಟರ್ನ್ ಮಾಡ್ತು ಹೊರಗೆ ಹೋಯ್ತು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಯ್ತು ತೋರಿಸ್ತದೆ ಇಟ್ ಈಸ್ ಎ ಇವನ್ ನಂಬರ್ ಅಂತ ಈ ರೀತಿ ವರ್ಕ್ ಆಗ್ತಿದೆ ಅದೇ ರೀತಿ ನೆಕ್ಸ್ಟ್ ನೋಡಿದ್ರೆ ಕಂಟಿನ್ಯೂ ಸ್ಟೇಟ್ಮೆಂಟ್ ದ ಕಂಟಿನ್ಯೂ ಸ್ಟೇಟ್ಮೆಂಟ್ ಯು ಲೂಪ್ಸ್ ಕಂಟಿನ್ಯೂ ಸ್ಟೇಟ್ಮೆಂಟ್ಸ್ ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಈಗ ಕಂಟಿನ್ಯೂ ನಮಗೆ ಎಲ್ಲರ ಬೇಡ ಇದು ಒಂದ್ಸತಿ ಏನಾರ ತಪ್ಪದಂತ ನಂಬರ್ ಇದ್ದಾಗ ಅದು ಬೇಡ ಅದು ಪ್ರಿಂಟ್ ಆಗೋದು ಬೇಡ ಬಿಟ್ಟು ಬೇರೆ ಪ್ರಿಂಟ್ ಆಗಲ್ಲ ಅನ್ನೋದನ್ನ ನೋಡ್ಬೋದು ಬೇಕಾದ್ರೆ ಅದನ್ನ ಫಾರ್ ಲೂಪ್ ಅಲ್ಲಿ ನೋಡೋಣಂತೆ ಕಂಟಿನ್ಯೂ ಸ್ಟೇಟ್ಮೆಂಟ್ ಅಂದ್ರೆ ಫಾರ್ I is equal to 0 I less than or equal to 10 ಅಂತ ಕೊಟ್ಟಿರೋಣ I ಪ್ಲಸ್ ಪ್ಲಸ್ 0 ಇಂದ ಬೇಡ 1 ಇಂದ ಕೊಟ್ಟಿರೋಣ ಕಂಡೀಷನ್ ಕೊಟ್ಟಿರೋಣ ಇಲ್ಲಿ ಇಫ್ I ಡಬಲ್ ಈಕ್ವಲ್ಸ್ ಟು 5 ಇದ್ರೆ ಕಂಟಿನ್ಯೂ ಮಾಡ್ಲಿ ಆದ್ರೆ ಪ್ರಿಂಟ್ ಮಾಡೋದು ಪ್ರಿಂಟ್ ಆಗಲ್ಲ ಅದೇ ರೀತಿ ನೋಡ್ಬೇಕಿದ್ರೆ ಒನ್ ಟೂ ತ್ರೀ ಫೋರ್ ಪ್ರಿಂಟ್ ಆಗಿದೆ ಅಂದ್ರೆ 5 ಪ್ರಿಂಟ್ ಆಗ್ತಿಲ್ಲ ಇಲ್ಲಿ ನೋಡ್ಬೋದು ನಾವು 1 2 3 ಇಲ್ಲಿ ಬ್ರೇಕ್ ಅಂತ ಕೊಟ್ರೆ ಕಂಟಿನ್ಯೂ ಜಾಗದಾಗೆ ನೋಡ್ಬೋದು ಇದೆ ಅದು ಬಿಟ್ರೆ ಮತ್ತೇನು ಪ್ರಿಂಟ್ ಆಗಿಲ್ಲ ಹೆಂಗೆ ಅಂದ್ರೆ ಟಿವಿ ಮಾಡೋಣ ಬೇಕಿದ್ರೆ ಗೊತ್ತಾಗುತ್ತೆ ಈಸಿಯಾಗಿ ಕೊಡುತ್ತೆ ಇದು ಕೊಟ್ಟು 1 ಟ್ರೂ ಆಗುತ್ತೆ ಪ್ರಿಂಟ್ ಆಗುತ್ತೆ 4 5 ಬಂತು ಪ್ರಿಂಟ್ ಆಗುತ್ತೆ ಎಕ್ಸಿಕ್ಯೂಟ್ ಆಗುತ್ತೆ ಇದೇ ರೀತಿ ವರ್ಕ್ ಆಗುತ್ತೆ ಬ್ರೇಕ್ ನೆಕ್ಸ್ಟ್ ರಿಟರ್ನ್ ಸ್ಟೇಟ್ಮೆಂಟ್ ಈಗ ನಾ ಯಾವ್ದಾರ ಈಗ ರಿಟರ್ನ್ ಮಾಡೋದು ವ್ಯಾಲ್ಯೂನ ಅದನ್ನ ರಿಟರ್ನ್ ಮಾಡ್ಬೋದು ಯಾವ ರೀತಿ ಅಂದ್ರೆ ಫಂಕ್ಷನ್ ಬರೋಣ ಇಂಟೀಜರ್ ರಿಟರ್ನ್ ಮಾಡ್ತಿದೆ ಅಂತ ಇಂಟು ಫ್ಯಾಕ್ಟೋರಿಯಲ್ ನಂಬರ್ ಪ್ರಿಂಟ್ ಮಾಡೋದಕ್ಕೆ
ಫ್ಯಾಕ್ಟೋರಿಯಲ್ ಅಂತ ತಗೊಂಡಿರೋದ. ಇಲ್ಲಿ ಕ್ವೆಶ್ಚನ್ ಎಂಟರ್ ದ ನಂಬರ್ ಫೈಂಡ್ ಫ್ಯಾಕ್ಟ್ ಅಂತ ಸ್ಕ್ಯಾನರಿಂದ ಈ ನೆಕ್ಸ್ಟ್ ಪ್ರಿಂಟ್ ಆಫ್ ಒಳಗೆ ಹಾಕೋಣ. ದ ಪರ್ಸೆಂಟ್ ಈಸ್ ಎಸ್ ಡಿ ಫಸ್ಟ್ ಪರ್ಸೆಂಟೇಜ್ 5 ಕೊಡೋಣ. ಇಲ್ಲಿ ಫಂಕ್ಷನ್ ನ ಐ ಅಂತ ಕೊಟ್ಟು ರಿಟರ್ನ್ ಫ್ಯಾಕ್ಟ್ ಅಂತ ಕೊಡೋಣ. ಫೈವ್ ಅಂತ ಕೊಟ್ರೆ 120 ಅಂತ ಬರ್ತಿದೆ. ಕರೆಕ್ಟ್ ಅನ್ಸುತ್ತೆ, ಕರೆಕ್ಟ್ ಅದು. ಅದೇ ಈಗ ನಾವು 2 ಕೊಟ್ರೆ 4, 2 is 2, 1 1 2 2 2. ಅದೇ ರೀತಿ ಫ್ಯಾಕ್ಟೋರಿಯಲ್ ಆಫ್ 4 ಅಂದ್ರೆ 4 is 24. ಓಕೆ, ಇಲ್ಲಿ ಬ್ರೇಕ್ ಪಾಯಿಂಟ್ ನೋಡೋಣ ಯಾವ ರೀತಿ ಪ್ರೋಗ್ರಾಮ್ ರನ್ ಆಗ್ತಿದೆ ಅಂತ. ಪೋಸ್ಟ್ 5 ಅಂತ ಕೊಟ್ಟೆ, ಇಲ್ಲಿದೆ ಪ್ರಿಂಟ್ ಮಾಡ್ತಾ ಇದೆ, ಈ ರೀತಿ ಬರ್ತಿದೆ. ಅದನ್ನ ನಾವು ಇಲ್ಲಿ ಹಿಡ್ಕೊಳ್ಳೋಣ ಬ್ರೇಕ್ ಪಾಯಿಂಟ್ ನ, ಇಲ್ಲಿ ಬರುತ್ತೆ, ಗೊತ್ತಾಗುತ್ತೆ. ಫೈವ್ ಅಂತ ಕೊಟ್ಟೆ, ಇಲ್ಲಿ ಬಂದಿರೋ 5 ಫ್ಯಾಕ್ಟ್ ಇದು ಕೊಟ್ಟವನ್ನ ಇದು ಕೊಟ್ಟವನ್ ಫಸ್ಟ್ ಪ್ರಿಂಟ್ ಆಗುತ್ತೆ. ನೋಡ್ಬೋದು ಪ್ರಿಂಟ್ ಆಯ್ತು. ರಿಟರ್ನ್ ಫ್ಯಾಕ್ಟ್ ಒಳಗೆ ಏನಿದೆ ಈಗ ನೋಡಿದ್ರೆ ಫ್ಯಾಕ್ಟ್ ಒಳಗೆ 120 ಇದೆ. ರಿಟರ್ನ್ ಫ್ಯಾಕ್ಟ್ ಹೊಡೆದಾಗ ಮ್ಯಾಲ ಹೋಗಿ ಫ್ಯಾಕ್ಟ್ ಒಳಗೆ ಪ್ರಿಂಟ್ ಆಗುತ್ತೆ 120 ಅಂತ. ಅದ್ರದ್ದು ಯೂಸರ್ ರಿಟರ್ನ್ ಸ್ಟೇಟ್ಮೆಂಟ್ ಇದು. ಎಕ್ಸಿಟ್ ನ ಇದಕ್ಕೆ ಯೂಸ್ ಮಾಡ್ತೀವಿ, ಫಂಕ್ಷನ್ ಇಂದಾನೆ ಎಕ್ಸಿಟ್ ಆಗೋದಕ್ಕೆ ಯೂಸ್ ಮಾಡ್ತೀವಿ ಎಕ್ಸಿಟ್ ಎಂಬ ಫಂಕ್ಷನ್ ನ. ಸ್ವಿಚ್ ನೋಡ್ಬೋದು, ಇಲ್ಲಿ ಎಕ್ಸಿಟ್ ಅಂತ ಇದೆ. ಇಲ್ಲಿ ನೋಡೋದು ಇಲ್ಲಿ ಫಂಕ್ಷನ್ ಕೇಳ್ತಿದೆ. ಸ್ವಲ್ಪ ರಾಂಗ್ ಆಗಿರ್ತೀರಿ, ನಿಮಿಷ ನೋಡಿದ್ರೆ ಕೇಸ್ 20 ಹತ್ರ ಎಕ್ಸಿಟ್ ಅಂತ ಹೇಳ್ಕೊಂಡಿದೀವಿ. ಈಗ ರನ್ ಮಾಡ್ತಿದ್ವಿ, ಪ್ರೋಗ್ರಾಮ್ ರನ್ ಮಾಡೋಣ. ಇವಾಗ ಗ್ರೇಟೆಸ್ಟ್ ಆಫ್ 3 ನಂಬರ್ ನೋಡೋಣ. ಅದಕ್ಕೆ 2 ಹೊಡೆದೆ, 3 ನಂಬರ್ಸ್ ಕೇಳ್ತು, ಬಂತು 54. ಅದೇ ರೀತಿ 20ಗೆ ಎಕ್ಸಿಟ್ ಪ್ರೋಗ್ರಾಮ್ ಇದೆ. ನೋಡ್ಬೋದು ಪ್ರೊಸೀಡ್ ರಿಟರ್ನ್ 0 ಎಕ್ಸಿಟ್.
ರಿಟರ್ನ್ ಎಕ್ಸಿಟ್ ಅಥವಾ ಪ್ರೋಗ್ರಾಮ್ ಇಂದಾನೆ ಈ ರೀತಿ ಎಕ್ಸಿಟ್ ವರ್ಕ್ ಆಗುತ್ತೆ.